ಹಾಯ್ ಹಲೋ ಫ್ರೆಂಡ್ಸ್, ಮರೀಚಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇಬ್ಬನಿ. ಹಾಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ನೆಚ್ಚಿನ ಕಾಮಿಡಿ ಆ್ಯಕ್ಟರ್ ಆದಂತಹ ಮಿಸ್ಟರ್ ಬೀನ್ ರವರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟನ್ನು ತಿಳಿಸಕ್ಕೆ ಹೋಗ್ತಾ ಇದ್ದೀನಿ. ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಹಾಗೂ ಪ್ರೀತಿ ಎರಡೂ ಮುಖ್ಯ. ಸೊ ಗಾಯ್ಸ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಆಲ್ಸೋ. ಇಂದು ನಾನು ನಿಮಗೆ ಪ್ರಪಂಚ ಕಂಡ ಹಾಸ್ಯ ಕಲಾವಿದ, ಚಿಕ್ಕ ಮಕ್ಕಳ ಹೃದಯದಲ್ಲಿ ಕಚಗುಳಿ ಇಡುವ ಮಾಯಾಲೋಕದ ಮಾಂತ್ರಿಕನ ಬಗ್ಗೆ ನನಗೆ ತಿಳಿದಿರೋಷ್ಟನ್ನು ತಿಳಿಸಲಿದ್ದೇನೆ. ಆ ವ್ಯಕ್ತಿ ಬೇರಾರೂ ಅಲ್ಲ, ಮಿಸ್ಟರ್ ಬೀನ್ ಅಂದರೆ ರೋವನ್ ಹೆಟ್ಜಿಕಿನ್ಸ್. ಇವರ ಪೂರ್ಣ ನಾಮ ರೋವನ್ ಹೆಟ್ಜಿಕಿನ್ಸ್. ಇವರ ಜನನ ಆದದ್ದು 6/1/1955 ಇಂಗ್ಲೆಂಡಿನ ಕಾನ್ಸೆಂಟ್ಸ್ನಲ್ಲಿ. ಇವರ ತಂದೆ ಒಬ್ಬ ರೈತ, ತಾಯಿ ಗೃಹಿಣಿ. ಈ ದಂಪತಿಗಳಿಗೆ 4 ಜನ ಮಕ್ಕಳು, ಅದರಲ್ಲಿ ಕೊನೆಯವರೇ ಮಿಸ್ಟರ್ ಬೀನ್. ಚಿಕ್ಕ ವಯಸ್ಸಿನಲ್ಲೇ ತುಂಬ ನಾಚಿಕೆಯ ಸ್ವಭಾವ ಹೊಂದಿದ್ದ ಇವರು ಅತಿ ತುಂಟ ಕೂಡ ಹೌದು. ತನ್ನ ಸುತ್ತಮುತ್ತಲಿನವರನ್ನು ವಿಚಿತ್ರ ರೀತಿಯ ಮುಖಚರ್ಯೆ ಹಾಗೂ ಸನ್ನೆಗಳ ಮುಖಾಂತರ ನಗಿಸುತ್ತಿದ್ದರು ಮತ್ತು ಅವರ ಸುತ್ತಮುತ್ತಲಿನವರಿಗೆ ಮನೋರಂಜನೆ ಆಗುತ್ತಿತ್ತು. ಇವರು ನ್ಯೂ ಕ್ಯಾಸ್ಟಲ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರ್ ಪದವಿಯನ್ನು ಪಡೆದರು ಹಾಗೂ ಸ್ನಾತಕೋತ್ತರ ಪದವಿಗಾಗಿ ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಒಮ್ಮೆ ಮಿಸ್ಟರ್ ಬೀನ್ ರವರಿಗೆ ಒಂದು ದೃಶ್ಯದ ಸ್ಕೆಚ್ ಮಾಡಲು ಹಾಗೂ ಪರ್ಫಾರ್ಮ್ ಮಾಡಲು ಅಸೈನ್ಮೆಂಟ್ ಕೊಡುತ್ತಾರೆ. ಆದರೆ ಮಿಸ್ಟರ್ ಬೀನ್ ರವರಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅನುಭವ ಇರುತ್ತದೆ, ಸ್ಕೆಚ್ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಅವರ ಅಸೈನ್ಮೆಂಟ್ ಇಂದಾಗಿ ಅವರು ಕೆಲವು ಕಾರ್ಟೂನ್ಗಳ ಚಿತ್ರವನ್ನು ಬಿಡಿಸುತ್ತಾ ನಾನೂ ಸಹ ವಿಷಲ್ ಕಾಮಿಡಿ ಪಾತ್ರಕ್ಕೆ ಅರ್ಹನೆಂದು ತೀರ್ಮಾನಿಸುತ್ತಾರೆ. ಅದೇ ಸಮಯದಲ್ಲಿ ಕಾಲೇಜಿನಲ್ಲಿ ರಿಚರ್ಡ್ ಕರ್ಟಿಸ್ ಹಾಗೂ ಹೋರ್ವರ್ಡ್ ಗುಡಾಲ್ ಅನ್ನೋ ಮ್ಯೂಸಿಕ್ ಕಂಪೋಸರ್ ಜೊತೆ ಸ್ನೇಹ ಬೆಳೆಯುತ್ತದೆ. ಈ 3 ಜನ ಸೇರಿ ಅದ್ಭುತ ಸ್ಕೆಚ್ ಮತ್ತು ಸ್ಕ್ರೀನ್ ಪ್ಲೇ ತಯಾರು ಮಾಡುತ್ತಾರೆ. ಇದು ಆಗಿನ ದಿನಗಳಲ್ಲಿ ಯೂನಿವರ್ಸಿಟಿ ಹಾಗೂ ಇತರ ಕಡೆಗಳಲ್ಲಿ ಅದ್ಭುತವಾಗಿ ಪ್ರದರ್ಶನವಾಯಿತು, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ಪ್ರದರ್ಶನವನ್ನು ಕಂಡ BBC ಪ್ರೊಡ್ಯೂಸರ್ ಜಾನ್ ಲಿಯಾನ್ ರವರಿಗೆ ಮಿಸ್ಟರ್ ಬೀನ್ ರವರ ನಟನೆ ತುಂಬ ಹಿಡಿಸುತ್ತದೆ. ಆದ್ದರಿಂದ ಮಿಸ್ಟರ್ ಬೀನ್ ರವರಿಗೆ ಒಂದು TV ಶೋನಲ್ಲಿ ನಟಿಸುವ ಅವಕಾಶ ಸಿಗುತ್ತದೆ. ಆಗ ಮಿಸ್ಟರ್ ಬೀನ್ ರವರಿಗೆ ಕೇವಲ 23 ವರ್ಷ. ಆ ಸಮಯದಲ್ಲಿ ಮಿಸ್ಟರ್ ಬೀನ್ ರವರಿಗೆ 2 ಆಯ್ಕೆಗಳಿದ್ದವು. ಒಂದು, ಸ್ನೇಹಿತರ ಜೊತೆ ಸೇರಿಕೊಂಡು ಪರ್ಫಾರ್ಮೆನ್ಸ್ಗಳನ್ನು ಮಾಡಿದರೆ ಹಲವು ಹಣವನ್ನು ಸಂಪಾದಿಸಬಹುದು. ಇನ್ನೊಂದು ಕಡೆ ಪ್ರಖ್ಯಾತ TV ಶೋನಲ್ಲಿ ನಟಿಸುವಂಥ ಆಫರ್. ಮಿಸ್ಟರ್ ಬೀನ್ ರವರು ಈ 2 ಆಯ್ಕೆಗಳ ಬಗ್ಗೆ ತುಂಬ ಯೋಚಿಸಿ TV ಶೋನಲ್ಲಿ ನಟಿಸುವುದಾಗಿ ತೀರ್ಮಾನಿಸುತ್ತಾರೆ. ಏಕೆಂದರೆ TV ಶೋನ ಮುಖಾಂತರವೇ ತನ್ನ ನಟನೆ ನಿರೂಪಣೆಯು ವೆಚ್ಚದಲ್ಲಿ ಇನ್ನು ಕೆಲವು ಅವಕಾಶಗಳು ಸಿಗಬಹುದು ಎಂಬ ಯೋಚನೆ ಅವರದ್ದಾಗಿತ್ತು. ಇವರ ಮೊಟ್ಟ ಮೊದಲ TV ರಿಯಾಲಿಟಿ ಶೋ ನಾಟ್ ದ 9 o'clock ನ್ಯೂಸ್. ಈ TV ಶೋ ಕೂಡ ಅತ್ಯಂತ ಜನಪ್ರಿಯವಾಗಿ ಮೆಚ್ಚುಗೆ ಪಡೆದಿರುತ್ತದೆ. ಇದರ ನಂತರ ಬ್ಲ್ಯಾಕ್ ಆಡರ್ ಎಂಬ ಇನ್ನೊಂದು TV ಶೋನಲ್ಲಿ ನಟಿಸುವ ಭಾಗ್ಯ ಮಿಸ್ಟರ್ ಬೀನ್ ರವರದ್ದಾಗಿರುತ್ತದೆ. ಆಶ್ಚರ್ಯ ಎಂಬಂತೆ ಇವರ ಸ್ನೇಹಿತರಾದ ರಿಚರ್ಡ್ ಕರ್ಟಿಸ್ ಈ ಶೋನಲ್ಲಿ ಕೋ ರೈಟರ್ ಆಗಿದ್ದರು. ಈ ಬ್ಲ್ಯಾಕ್ ಆಡರ್ ಸೀರೀಸ್ಗೆ ಬ್ರಿಟಿಷ್ ಇತಿಹಾಸದಲ್ಲೇ ಅದ್ಭುತ ರಿಚರ್ಡ್ ಸೀರೀಸ್ ಎಂಬ ಪ್ರಶಂಸೆ ಹೊಂದುತ್ತದೆ. ಅದಾಗಲೇ ಮಿಸ್ಟರ್ ಬೀನ್ ರವರ ಹೆಸರು ಇಡೀ ಬ್ರಿಟನ್ನಿನಲ್ಲಿ ಜನಪ್ರಿಯವಾಗಿತ್ತು. ಆಮೇಲೆ ಬೆನ್ ಎಲ್ಟನ್ ಎಂಬ ಒಬ್ಬ ನಿರ್ದೇಶಕರು ಮಿಸ್ಟರ್ ಬೀನ್ ರವರಿಗೆ ಒಂದು TV ಶೋನಲ್ಲಿ ವಿಷಲ್ ಕಾಮಿಡಿ ಪಾತ್ರದಲ್ಲಿ ನಟಿಸುವಂತೆ ತಿಳಿಸುತ್ತಾರೆ. ಈ ಆಫರನ್ನು ಒಪ್ಪಿಕೊಂಡಂತಹ ಮಿಸ್ಟರ್ ಬೀನ್ ರವರು ಚೀಟಿಂಗ್ ಅನ್ನೋ ಒಂದು ಪಾತ್ರದಲ್ಲಿ ಮಿಸ್ಟರ್ ಬೀನ್ ಎಂಬ ನಾಮಧೇಯದಿಂದ ನಟಿಸುತ್ತಾರೆ. ಬಹುಶಃ ಈ ಕಾಮಿಡಿಯನ್ನು ಎಲ್ಲರೂ ನೋಡಿರುತ್ತೀರಿ. ಒಂದು ಎಕ್ಸಾಮಿನ ಸನ್ನಿವೇಶಂತಹ ಪಾತ್ರದಲ್ಲಿ ಪಕ್ಕದಲ್ಲಿ ಕೂತಿರುವ ಹಾಳೆಯನ್ನು ಕಾಪಿ ಮಾಡುವ ಸಲುವಾಗಿ ಮಿಸ್ಟರ್ ಬೀನ್ ರವರು ತಮ್ಮ ಮೂಕಾಭಿನಯದ ಮುಖಾಂತರ ಜನರನ್ನು ಸಾಕಷ್ಟು ಮನೋರಂಜಿಸಿರುವ ಪಾತ್ರವಿದು. ಇದಾದ ಮೇಲೆ ಮಿಸ್ಟರ್ ಬೀನ್ ರವರು ಸುನೇತ್ರಾ ಶಾಸ್ತ್ರಿ, ಮೂಲತಃ ಭಾರತೀಯರೇ ಆದಂತಹ ಸುನೇತ್ರಾ ಶಾಸ್ತ್ರಿಯವರನ್ನು ಮದುವೆಯಾಗುತ್ತಾರೆ.
ನಂತರ ಇವರ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದನ್ನು ಕಂಡು ಬ್ರಿಟನ್ ಸರ್ಕಾರವು ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ಬ್ರಿಟನ್ ಎಂಪೈರ್ ಎಂಬ ಗೌರವವನ್ನು ನೀಡುತ್ತಾರೆ. ಇದಾದ ಮೇಲೆ ಮಿಸ್ಟರ್ ಬೀನ್ ರವರು ಅದೇ ನಾಮಧೇಯದಿಂದ ಪ್ರತಿ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದ ಹಿರಿಜೀವಗಳ ಮನಕ್ಕೆ ನಕ್ಕು ನಲಿಸುವಂತಹ ಮನೋರಂಜನೆಯನ್ನು ತಮ್ಮ ಮೂಕಾಭಿನಯದ ಮೂಲಕ ನೀಡುತ್ತಿದ್ದಾರೆ. ಇಂದು ಸಹ ಅವರು ನಮ್ಮ ಮನೆಗಳಲ್ಲಿ ಸದಾ ನಗುವಿನ ಚಿಲುಮೆಯಾಗಿ ಹರಿದಾಡುತ್ತಿರುವ ಬಣ್ಣದ ಚಿಟ್ಟೆ. ಬಹುಮುಖ್ಯವಾಗಿ ನನ್ನ ಜೀವನದ ಬಹುದೊಡ್ಡ ನೋವನ್ನು ಮರೆಸುವಂತಹ ಹಾಸ್ಯ ಕಲಾವಿದನೇ ಈ ಮಾಂತ್ರಿಕ. ಯಾವುದೇ ನೋವುಗಳಲ್ಲಿ, ಎಂತಹ ಬೇಜಾರಿನಲ್ಲಿಯೂ ಮಿಸ್ಟರ್ ಬೀನ್ ರವರ ಕಾರ್ಟೂನ್ಗಳನ್ನು ನೋಡುತ್ತಿದ್ದರೆ ಎಂಥವರೇ ಆಗಲಿ ಮನದಲ್ಲಿನ ನೋವನ್ನು ಮರೆತು ಮುಖದ ಮೇಲೆ ಚಂದ್ರನಂತಹ ನಗುವನ್ನು ತುಂಬುವುದರಲ್ಲಿ ಸಂದೇಹವೇ ಇಲ್ಲ. ಮಿಸ್ಟರ್ ಬೀನ್ ದ ಮ್ಯಾಜಿಕ್ ಮ್ಯಾನ್ ಫಾರ್ ಎವರ್. ನನ್ನ ಈ ವಿಡಿಯೋಗೆ ನಿಮ್ಮೆಲ್ಲರ ಸ್ಪಂದನೆ ಬಹು ಮುಖ್ಯ. ಸೊ ಎಲ್ಲರೂ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ಅದೆಷ್ಟು ಚಂದವಾಗಿ ರೆಸ್ಪಾನ್ಸ್ ಸಿಗುತ್ತೋ, ಫೀಡ್ಬ್ಯಾಕ್ ಸಿಗುತ್ತೋ, ನಾನು ಅಷ್ಟು ಒಳ್ಳೆಯ ವೀಡಿಯೋಗಳನ್ನ, ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ನನ್ನ ಹೊಸ ಪ್ರಯತ್ನ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ.